ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಕರ್ನಾಟಕದ ಕುಳ್ಳ ಅಂತಲೇ ಫೇಮಸ್ ಆದಂತಹ ದ್ವಾರಕೀಶ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ದ್ವಾರಕೀಶ್ ಅವರು ಹುಟ್ಟಿದ್ದು 19 ಆಗಸ್ಟ್ 1942ರಲ್ಲಿ ಹುಣಸೂರು ತಾಲೂಕಿನ ಮೈಸೂರು ಜಿಲ್ಲೆಯಲ್ಲಿ ಇವರು ಹುಟ್ಟಿರುವಂಥದ್ದು. ಇವರು ಕರ್ನಾಟಕದ ಕುಳ್ಳ ಅಂತಲೇ ಫೇಮಸ್ ಆದಂತಹ ನಟ ಅಂತಲೇ ಹೇಳ್ಬೋದು. 1964ರಲ್ಲಿ ಬಿಡುಗಡೆಯಾದ ವೀರ ಸಂಕಲ್ಪ ಚಿತ್ರದ ಮೂಲಕ ನಟನೆಗೆ ಪ್ರವೇಶ ಮಾಡ್ತಾರೆ. ಹಾಗೆ ಇವರ ದೊಡ್ಡ ಯಶಸ್ಸು ಯಾವುದಪ್ಪ ಅಂದರೆ ಮೇಯರ್ ಮುತ್ತಣ್ಣ ಚಿತ್ರದ ಮೂಲಕ ಜನಪ್ರಿಯತೆ ಪಡೆದ ಇವರು ವಿಶಿಷ್ಟವಾದ ಹಾಸ್ಯ ಶೈಲಿ ಮತ್ತು ಹಾವಭಾವಗಳಿಂದ ಕನ್ನಡದ ಕುಳ್ಳ ಎಂದು ಖ್ಯಾತರಾದರು. ಹಾಗೆ ಇವರು ನಿರ್ಮಾಣ ಸಂಸ್ಥೆ ಕೂಡ ಸ್ಥಾಪನೆ ಮಾಡ್ತಾರೆ. ನಿರ್ಮಾಣ ದ್ವಾರಕೀಶ್ ಚಿತ್ರ ಎಂಬ ಹೊಸ ನಿರ್ಮಾಣ ಕಂಪನಿ ಕೂಡ ಸ್ಥಾಪನೆ ಮಾಡ್ತಾರೆ. ಸಿಂಗಾಪುರದಲ್ಲಿ ರಾಜ ಕುಳ್ಳ, ಆಫ್ರಿಕಾದಲ್ಲಿ ಶೀಲಾ ಸೇರಿದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿದ್ದ ಆಪ್ತಮಿತ್ರ ಮೂಲಕ ಹೆಚ್ಚು ಯಶಸ್ಸು ತಂದು ಕೊಡುತ್ತೆ ಈ ಒಂದು ಚಿತ್ರ. ದ್ವಾರಕೀಶ್ ಅವರೇ ನಿರ್ಮಾಣ ಹಾಗೂ ನಿರ್ದೇಶನ ಎರಡರ ಹೊಣೆಯನ್ನು ಹೊತ್ತಿರ್ತಾರೆ ನಮ್ಮ ದ್ವಾರಕೀಶ್ ಅವರು. ಹಾಗೆಯೇ ಆಪ್ತಮಿತ್ರ ಮೂವಿ ಅಂತೂ ತುಂಬಾ ಚೆನ್ನಾಗಿ ಯಶಸ್ಸನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು. ಬ್ಲಾಕ್ ಬಾಸ್ಟರ್ ಹಿಟ್ ಅಂತಲೇ ಹೇಳ್ಬೋದು. ಇದು ಹಾಕಿದ್ದ ಅಷ್ಟು ದುಡ್ಡನ್ನು ಡಬ್ಬಲ್ ಮಾಡಿ ಕೊಡ್ತು ಇವ್ರಿಗೆ, ದ್ವಾರಕೀಶ್ ಅವ್ರಿಗೆ. ಹಾಗೆ ಸುದೀಪ್ ಅವರು ಅಭಿನಯದ ವಿಷ್ಣುವರ್ಧನ ಮೂವಿ ಕೂಡ ಇವರೇನೆ ಡೈರೆಕ್ಟ್ ಮಾಡಿ ಹಾಗೆ ನಿರ್ಮಾಣ ಕೂಡ ಮಾಡ್ತಾರೆ. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಆಗಿದ್ದಂತಹ ದ್ವಾರಕೀಶ್ ಅವ್ರಿಗೆ ಇದು ಅಪಾರ ಯಶಸ್ಸನ್ನು ತಂದುಕೊಡುತ್ತೆ ನಮ್ಮ ದ್ವಾರಕೀಶ್ ಅವ್ರಿಗೆ. ಹಾಗೆ ಕಳ್ಳ ಕುಳ್ಳ, ಪ್ರಚಂಡ ಕುಳ್ಳ, ಕಿಟ್ಟು ಪುಟ್ಟು, ಗುರು ಶಿಷ್ಯರು, ಅದೃಷ್ಟವಂತ, ನ್ಯಾಯ ಎಲ್ಲಿದೆ, ಮದುವೆ ಮಾಡು ತಮಾಷೆ ನೋಡು, ಪೆದ್ದ ಗೆದ್ದ, ಕುಳ್ಳ ಕುಳ್ಳಿ ಹೀಗೆ ತುಂಬ ಮೂವಿಗಳಲ್ಲಿ ಅಭಿನಯಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ ನಮ್ಮ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರು ನಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟರೂ ಕೂಡ ಕಾಮಿಡಿ ಪಾತ್ರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ದ್ವಾರಕೀಶ್ ಅವ್ರ ಫ್ಯಾಮಿಲಿ ಲೈಫ್ ನೋಡೋದಾದರೆ ದ್ವಾರಕೀಶ್ ಅವ್ರಿಗೆ 2 ಮದುವೆ ಆಗಿದೆ. ಮೊದಲನೇ ಹೆಂಡತಿ ಬಂದು ಅಂಬುಜಾ ಅಂತ, ಹಾಗೆ ಎರಡನೇ ಹೆಂಡತಿ ಬಂದು ಶೈಲಜಾ ಅಂತ. ಇವ್ರಿಗೆ 5 ಜನ ಗಂಡು ಮಕ್ಕಳು. ಸಂತೋಷ್ ದ್ವಾರಕೀಶ್, ಯೋಗೀಶ್ ದ್ವಾರಕೀಶ್, ಗಿರೀಶ್ ಮತ್ತು ಸುಕೇಶ್, ಅಭಿಲಾಷ್ ಹೀಗೆ 5 ಜನ ಗಂಡು ಮಕ್ಕಳೇ ಇದ್ದಾರೆ ನಮ್ಮ ದ್ವಾರಕೀಶ್ ಅವ್ರಿಗೆ. ದ್ವಾರಕೀಶ್ ಅವರ ಫ್ಯಾಮಿಲಿ ನೋಡಿದ್ರೆ ಹೀಗಿದೆ ನೋಡಿ ಫ್ಯಾಮಿಲಿ. ಹಾಗೆಯೇ ದ್ವಾರಕೀಶ್ ಅವರ ಕೊನೆಯ ಮಗ ಅಭಿಲಾಷ್ ಅವರು ಇಂಜಿನಿಯರ್ ಕೆಲಸನೂ ಮಾಡ್ತಿದ್ರು. ಹಾಗೆ ಒಂದು ಮೂವಿಲಿ ಕೂಡ ಅವರು ನಟನೆ ಮಾಡಿದ್ದಾರೆ. ದ್ವಾರಕೀಶ್ ಅವರು ಅಭಿನಯ ಮಾಡಿರುವಂತಹ ನಟನಾಗಿ ನಟಿಸಿರುವಂತಹ ಮೂವಿಗಳು ನೋಡೋದಾದರೆ ಪ್ರಚಂಡ ಕುಳ್ಳ, ಕಿಟ್ಟು ಪುಟ್ಟು, ಗುರು ಶಿಷ್ಯರು, ಅದೃಷ್ಟವಂತ, ನ್ಯಾಯ ಎಲ್ಲಿದೆ, ಹಾಗೆಯೇ ಮದುವೆ ಮಾಡು ತಮಾಷೆ ನೋಡು ಹೀಗೆ ತುಂಬ ಮೂವಿಗಳಲ್ಲಿ ಇವರು ನಟನಾಗಿ ನಟಿಸಿದ್ದಾರೆ. ಪೆದ್ದ ಗೆದ್ದ, ಕುಳ್ಳ ಕುಳ್ಳಿ ಹೀಗೆ ಇನ್ನಷ್ಟು ಮೂವಿಗಳಲ್ಲಿ ನಮ್ಮ ದ್ವಾರಕೀಶ್ ಅವರು ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ವಿಡಿಯೋ ದ್ವಾರಕೀಶ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ.